ಎಜಿ ನ್ಯೂಸ್ಗೆ ಸ್ವಾಗತ. ಈಚಿಲು ಮರದಿಂದ ಸೃಷ್ಟಿಯಾಗುವ ಉಪ ಉತ್ಪನ್ನಗಳಿಂದ ಗುಡಿ ಕೈಗಾರಿಕೆಗೆ ಒತ್ತು ಕೊಡಬಹುದಾಗಿದೆ. ಅದಲ್ಲದೆ ಈ ಭಾಗದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದಾಗಿ ಮಹಾನಗರಗಳಿಗೆ ಗೋಳೆ ಹೋಗುವ ಕಾರ್ಮಿಕರ ತಡೆಯಬಹುದು ಅಂತ ಜಿಲ್ಲಾಡಳಿತಕ್ಕೆ ಉಮೇಶ್ ಕೆ ಮುದ್ನಾಳ್ ಸಲಹೆ ಕೊಟ್ಟಿದ್ದಾರೆ. ವಡಗೇರೆ ತಾಲೂಕಿನ ವ್ಯಾಪ್ತಿಯಲ್ಲಿ ಇರುವ ಅಪರೂಪದ ಈಚಿಲ ವನವನ್ನು ರಕ್ಷಣೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಆಗ್ರಹಿಸಿದ್ದಾರೆ. ಈಚಲು ವನದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಮಾತನಾಡಿದರು. ವಡಗೇರೆ ತಾಲೂಕಿನ ಹಂಚಿನಾಳ, ಮಳ್ಳಳ್ಳಿ, ಕಾಡಮಗೇರಿ, ಕರಕುಂದಿ ಗ್ರಾಮಗಳ ಸೀಮಂತಾರದಲ್ಲಿ ಸುಮಾರು 500 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಈಚಿನ ಮರಗಳ ಗೊಂಚಲುಗಳು ಬೆಳೆದು ನಿಂತಿರುವುದು ವಿಶೇಷವಾಗಿದೆ. ಈಚಿಲು ಮರ ಅಂದ್ರೆ ಹೆಂಡದ ಮೂಲವೆಂಬ ಹಿನ್ನೆಲೆಯಿಂದ ನೋಡೋದ್ರಿಂದ ಈ ಅಪರೂಪದ ಗೊಂಚಲು ವನ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಆದರೆ ನೈಸರ್ಗಿಕವಾಗಿ ಸಹಜವಾಗಿ ಬೆಳೆಯುವ ಈ ಮರದಿಂದ ಸಾಕಷ್ಟು ಉಪಯೋಗಗಳು ಇದೆ ಎಂದಿದ್ದಾರೆ. ಇಂತಹ ಗಿಡಗಳ ಸಮೂಹ ಗೊಂಚಲುಗಳು ಅವನತಿ ಹೊಂತಾ ಇದ್ದು ಒಣಗಿ ವಿನಾಶದತ್ತ ಸಾಗ್ತಾ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಎನ್ನದಿರುವುದು ದುರಾದೃಷ್ಟಕರ ಸಂಗತಿಯಾಗಿದೆ ಎಂದಿದ್ದಾರೆ. ಇಂತಹ ಅಪರೂಪದ ವೃಕ್ಷ ಸಂಪತ್ತು ನಾಶವಾಗಲು ಕಾರಣವಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಇಂತಹ ವನ ಬೆಳೆಸುವುದು ಕಷ್ಟ ಸಾಧ್ಯವಾಗಿರುವಾಗ ನೈಸರ್ಗಿಕವಾಗಿ ಬೆಳೆದು ನಿಂತಿರುವ ವೃಕ್ಷ ರಾಶಿಯನ್ನ ಉಳಿಸಿಕೊಳ್ಳಲಾಗುತ್ತಿರುವುದು ನಾಚಿಕೆಗೇಡು ಸಂಗತಿ ಅಂತ ಟೀಕೆ ಮಾಡಿದ್ರು. ಈಚಿಲು ಮರದಿಂದ ಸೃಷ್ಟಿಯಾಗುವ ಉಪ ಉತ್ಪನ್ನಗಳಿಂದ ಗುಡಿ ಕೈಗಾರಿಕೆಗೆ ಒತ್ತು ಕೊಡಬಹುದಾಗಿದೆ. ಅದಲ್ಲದೆ ಈ ಭಾಗದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಮಹಾನಗರಗಳಿಗೆ ಗೋಳೆ ಹೋಗುವ ಕಾರ್ಮಿಕರನ್ನ ತಪ್ಪಿಸಬಹುದಾಗಿದೆ. ಇದರಿಂದ ಗ್ರಾಮೀಣ ರೈತ ಕೂಲಿ ಕಾರ್ಮಿಕರಿಗೆ ಉದ್ಯಮವಾಗಿ ಆರ್ಥಿಕ ಚೇತರಿಕೆ ಉಂಟಾಗುತ್ತೆ. ಇಂತಹ ರಚನಾತ್ಮಕ ಕೆಲಸಗಳಿಗೆ ತೋಟಗಾರಿಕೆ ಮತ್ತು ಅರಣ್ಯ ಇಲಾಖೆಗಳು ಮುಂದಾಗಬೇಕಾಗಿದೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣ ಕ್ರಮ ಕೈಗೊಂಡು ಆದೇಶ ನೀಡಬೇಕು ಅಂತ ಒತ್ತಾಯಿಸಿದ್ರು. ಇಲ್ಲವಾದಲ್ಲಿ ಸಂಬಂಧಪಟ್ಟ ಇಲಾಖೆಗಳ ವೈಫಲ್ಯ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಖಂಡಿಸಿ ಉಗ್ರ ಹೋರಾಟ ರೂಪಿಸಬೇಕಾಗುತ್ತೆ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ವಡಗೇರೆ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಹಂಚನಾಳ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಅಂದ್ರೆ ಸುಮಾರು 300 ಹೆಕ್ಟರ್ಕ್ಕಿಂತ ಹೆಚ್ಚಿಗಿರ್ತಕ್ಕಂಥ ಜಾಗದಲ್ಲಿ ನೈಸರ್ಗಿಕ ಬೆಳೆದಿರತಕ್ಕಂಥ ಈಚಲು ಮರಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ವಿಫಲ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಎಲ್ಲ ಗಿಡಗಳು ಹಾಳಾಗ್ತಾ ಹೋಗ್ತವೆ. ಇದಕ್ಕೆಲ್ಲ ಅದಕ್ಕೆ ಏನಾದರೂ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಇದು ಉಳಿಸ್ತಕ್ಕಂಥ ಕೆಲಸ, ಒಂದು ಗಿಡ ಬೆಳೆಸೋದು ಅಷ್ಟು ಈಜಿ ಅಲ್ಲ. ಇದೆಲ್ಲ ಮುಡಿಸಿ ಎಟ್ಲೀಸ್ಟ್ ಇದು ಬಳಕೆ ಆಗಿಲ್ಲ ಅಂತಂದ್ರೆ ಕೂಡ ಈ ಭಾಗದಲ್ಲಿ ಏನಂತಂದ್ರೆ ಇಷ್ಟು ಗಿಡಗಳಿದಾವೆ. ಎಟ್ಲೀಸ್ಟ್ ಇವು ಚಾಪೆ ಪುಟ್ಟಿಗಳನ್ನು ಮಾಡ್ತಕ್ಕಂಥ ರೈತರಿಗೆ ಬೇಕಂತಕ್ಕಂಥ ಉಪಕರಣಕ್ಕೆ ಬೇಕಂತ ಸಾಕಷ್ಟು ಇವು ಇರಲಾರ ಸಲಾಗಿ ಅವೆಲ್ಲ ಪ್ಲಾಸ್ಟಿಕ್ ಪುಟ್ಟಿಗಳ ಮರೆ ಹೋಗ್ತಾ ಇದ್ದಾರೆ. ಇದನ್ನು ಸರಿಪಡಿಸ್ಬೇಕು. ಮತ್ತು ಇಲ್ಲಾಂದ್ರೆ ಇಲ್ಲೇ ಈ ಭಾಗದಾಗ ಆಗುತ್ತೆ. ಇದಕ್ಕೆ ಬೇಕಂತ ಒಂದು ಹೊಸ ತಂತ್ರಜ್ಞಾನ ಮಷೀನನ್ನು ಕೂಡಿಸಿ ಈ ಭಾಗದಾಗಂತ 100 ಮಂದಿ ಕಾರ್ಮಿಕರಿಗೆ ಏನದ ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಬಾಂಬೆ, ಬೆಂಗಳೂರು ಗುಳೆ ಹೋಗ್ತಕ್ಕಂಥದ್ದು ತಪ್ಪಿಸ್ತಕ್ಕಂಥ ಕೆಲಸ ಸರ್ಕಾರ ಜಿಲ್ಲಾಡಳಿತ ಮಾಡಬೇಕಂತಕ್ಕಂಥದ್ದು ನಂದು ಆಗ್ರಹ. ಇದೇ ಸಂದರ್ಭದಲ್ಲಿ ಮಲ್ಲಪ್ಪ ಪಸ್ಪೂಲ್, ಪವನ ಮುದ್ದಾಳ್, ಸುಕ್ಕಯ್ಯ ಪಸ್ಪೂಲ್, ಮಹೇಶ್ ಯಾದಗಿರಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.